ಅಧ್ಯಾಯ 27. ಮಂದರಾಚಲದಲ್ಲಿ ಗೌರಿ ದೇವಿಯ ಸ್ವಾಗತ. ಮಹಾದೇವನಿಂದ ಆಕೆಯ ಮತ್ತು ತನ್ನ ಉತ್ಕೃಷ್ಟ ಸ್ವರೂಪ ಹಾಗೂ ಅವಿಚ್ಛೇದ ಸಂಬಂಧವನ್ನು ಪ್ರಕಟಿಸುವುದು. ದೇವಿಯ ಜೊತೆಗೆ ಬಂದಿರುವ ವ್ಯಾಘ್ರವನ್ನು ಗಣಾಧ್ಯಕ್ಷನಾಗಿಸಿ ಅಂತಃಪುರದ ದ್ವಾರದಲ್ಲಿ ಸೋಮನಂದಿ ಎಂಬ ಹೆಸರಿನಿಂದ ನೇಮಿಸುವುದು. ಋಷಿಗಳು ಕೇಳಿದರು. ಗಿರಿರಾಜಕುಮಾರಿ ಪಾರ್ವತೀದೇವಿಯು ತನ್ನ ಶರೀರವನ್ನು ದಿವ್ಯ ಗೌರವರ್ಣದ್ದಾಗಿಸಿಕೊಂಡು ಮಂದರಾಚಲ ಪ್ರದೇಶದಲ್ಲಿ ಪ್ರವೇಶಿಸಿದಾಗ ಆಕೆಯು ತನ್ನ ಪತಿಯನ್ನು ಹೇಗೆ ಭೇಟಿಯಾದಳು? ಪ್ರವೇಶಿಸುವಾಗ ಭವನ ದ್ವಾರದಲ್ಲಿರುವ ಗಣೇಶ್ವರರು ಏನು ಮಾಡಿದರು? ಮಹಾದೇವಿಯು ಅವರನ್ನು ನೋಡಿ ಅವರೊಂದಿಗೆ ಹೇಗೆ ವರ್ತಿಸಿದಳು? ವಾಯುದೇವರು ಹೇಳಿದರು, ಪ್ರೇಮ ಗರ್ಭಿತ ರಸದಿಂದ ಅನುರಾಗಿ ಪುರುಷರ ಮನಸ್ಸು ಅಪಹರಣವಾಗುತ್ತದೆ. ಆ ಪರಮ ರಸವನ್ನು ಸರಿಯಾಗಿ ವರ್ಣಿಸುವುದು ಅಸಂಭವವಾಗಿದೆ. ದ್ವಾರಪಾಲಕರು ತುಂಬಾ ಉತ್ಸುಕತೆಯಿಂದ ದಾರಿ ನೋಡುತ್ತಿದ್ದರು. ಅವರೊಂದಿಗೆ ಮಹಾದೇವನು ಕೂಡ ದೇವಿಯ ಆಗಮನಕ್ಕಾಗಿ ಉತ್ಸುಕನಾಗಿದ್ದನು. ಆಕೆಯು ಭವನವನ್ನು ಪ್ರವೇಶಿಸತೊಡಗಿದಾಗ ಅಂಕಿತರಾಗಿ ಅವರು ಪ್ರೇಮಜನಿತ ಭಾವಗಳಿಂದ ಅವಳ ಕಡೆಗೆ ನೋಡತೊಡಗಿದರು. ದೇವಿಯು ಕೂಡ ಅವರ ಕಡೆಗೆ ಅದೇ ಭಾವಗಳಿಂದ ನೋಡುತ್ತಿದ್ದಳು. ಆಗ ಆ ಭವನದಲ್ಲಿ ಇರುವ ಶ್ರೇಷ್ಠ ಪಾರ್ಷದರು ದೇವಿಯನ್ನು ವಂದಿಸಿದರು. ಮತ್ತೆ ದೇವಿಯು ವಿನಯಯುಕ್ತ ವಾಣಿಯಿಂದ ಭಗವಾನ್ ತ್ರಿಲೋಚನನಿಗೆ ಪ್ರಣಾಮ ಮಾಡಿದಳು. ನಮಸ್ಕರಿಸಿ ಏಳುವಷ್ಟರಲ್ಲಿ ಪರಮೇಶ್ವರನು ಆಕೆಯನ್ನು ಎರಡೂ ಕೈಗಳಿಂದ ಹಿಡಿದುಕೊಂಡು ಆನಂದದಿಂದ ಎದೆಗೊತ್ತಿಕೊಂಡನು. ಮುಗುಳ್ನಗುತ್ತಾ ಅವನು ನೆಟ್ಟ ನೋಟದಿಂದ ಆಕೆಯ ಮುಖ ಚಂದ್ರನ ಸುಧೆಯನ್ನು ಪಾನ ಮಾಡುತ್ತಿರುವನೋ ಎಂಬಂತೆ ನೋಡುತ್ತಿದ್ದನು. ಬಳಿಕ ಅವನು ಮಾತುಕತೆಯಾಡಲು ತಾನೇ ಮುಂದಾದನು. ದೇವಾದಿದೇವ ಮಹಾದೇವನು ಹೇಳಿದನು, ಸರ್ವಾಂಗ ಸುಂದರ ಪ್ರಿಯೆ, ನಿನ್ನ ಕ್ರೋಧದ ಕಾರಣ ನನಗೆ ಅನುನಯ ವಿನಯದ ಯಾವುದೇ ಉಪಾಯವೂ ಹೊಳೆಯುತ್ತಿರಲಿಲ್ಲ. ಆ ನಿನ್ನ ಮನೋಸ್ಥಿತಿಯು ಈಗ ದೂರವಾಯಿತಲ್ಲ. ಸಾಧಾರಣ ಜನರಂತೆ ನಮ್ಮಿಬ್ಬರಲ್ಲಿ ಪರಸ್ಪರ ಅಭಿಪ್ರಾಯದ ಭೇದವಿದ್ದರೆ ಈ ಚರಾಚರ ಜಗತ್ತು ನಾಶವಾಯಿತೆಂದೇ ತಿಳಿಯಬೇಕು. ನಾನು ಅಗ್ನಿಯ ಮಸ್ತಕದ ಮೇಲೆ ಸ್ಥಿತನಾಗಿರುವೆ ಹಾಗೂ ನೀನು ಸೋಮನ ಮೇಲೆ. ನಮ್ಮಿಬ್ಬರಿಂದಲೇ ಈ ಅಗ್ನಿ ಸೋಮಾತ್ಮಕ ಜಗತ್ತು ಪ್ರತಿಷ್ಠಿತವಾಗಿದೆ. ಜಗತ್ತಿನ ಹಿತಕ್ಕಾಗಿ ಸ್ವೇಚ್ಛೆಯಿಂದ ಶರೀರವನ್ನು ಧರಿಸಿ ವಿಚರಿಸುವ ನಮ್ಮಿಬ್ಬರ ವಿಯೋಗದಲ್ಲಿ ಈ ಜಗತ್ತೆಲ್ಲವೂ ನಿರಾಧಾರವಾಗುವುದು. ಇದರಲ್ಲಿ ಶಾಸ್ತ್ರ ಮತ್ತು ಯುಕ್ತಿಗಳು ನಿಶ್ಚಯಿಸಿದ ಇನ್ನೊಂದು ಹೇತುವೂ ಇದೆ. ಈ ಸ್ಥಾವರ ಜಂಗಮ ರೂಪಿ ಜಗತ್ತು ವಾಣಿ ಮತ್ತು ಅರ್ಥಮಯವಾಗಿದೆ. ನೀನು ಸಾಕ್ಷಾತ್ ವಾಣಿಮಯ ಅಮೃತವಾಗಿರುವೆ. ನಾನು ಅರ್ಥಮಯ ಪರಮೋತ್ತಮ ಅಮೃತನಾಗಿರುವೆ. ಇವೆರಡು ಅಮೃತಗಳು ಒಂದರಿಂದ ಒಂದು ಹೇಗೆ ಬೇರಾಗಬಲ್ಲವು? ನೀನು ನಿನ್ನ ಸ್ವರೂಪದ ಬೋಧವನ್ನುಂಟು ಮಾಡುವ ವಿದ್ಯೆಯಾಗಿರುವೆ. ನಾನು ನೀನು ಕೊಟ್ಟಿರುವ ವಿಶ್ವಾಸಪೂರ್ಣ ಬೋಧದಿಂದ ತಿಳಿಯಲು ಯೋಗ್ಯನಾದ ಪರಮಾತ್ಮನಾಗಿರುವೆನು. ನಾವಿಬ್ಬರೂ ಕ್ರಮವಾಗಿ ವಿದ್ಯಾತ್ಮ ಹಾಗೂ ವೇದಾತ್ಮ ಆಗಿದ್ದೇವೆ. ಹೀಗಿರುವಾಗ ನಮ್ಮಲ್ಲಿ ವಿಯೋಗ ಹೇಗೆ ಸಂಭವಿಸಬಹುದು? ನಾನು ನನ್ನ ಪ್ರಯತ್ನದಿಂದ ಜಗತ್ತಿನ ಸೃಷ್ಟಿ ಮತ್ತು ಸಂಹಾರ ಮಾಡುತ್ತಿಲ್ಲ. ಒಂದೇ ಒಂದು ಆಜ್ಞೆಯಿಂದಲೇ ಎಲ್ಲರ ಸೃಷ್ಟಿ ಸಂಹಾರ ಆಗುತ್ತಾ ಇರುತ್ತದೆ. ಆ ಅತ್ಯಂತ ಗೌರವಪೂರ್ಣ ಆಜ್ಞೆಯು ನೀನೇ ಆಗಿರುವೆ. ಐಶ್ವರ್ಯದ ಏಕಮಾತ್ರ ಸಾರ ಆಜ್ಞೆಯಾಗಿದೆ, ಏಕೆಂದರೆ ಅದೇ ಸ್ವತಂತ್ರತೆಯ ಲಕ್ಷಣವಾಗಿದೆ. ಆಜ್ಞೆಯಿಂದ ಅಗಲಿದರೆ ನನ್ನ ಐಶ್ವರ್ಯ ಹೇಗಿದ್ದಿತ್ತು? ನಾವು ಒಬ್ಬರಿಂದ ಒಬ್ಬರು ಅಗಲಿ ಇರುವುದು ಎಂದಿಗೂ ಸಂಭವವೇ ಇಲ್ಲ. ದೇವತೆಗಳ ಕಾರ್ಯದ ಸಿದ್ಧಿಯ ಉದ್ದೇಶದಿಂದಲೇ ನಾನು ಆ ದಿನ ಲೀಲೆಯಿಂದ ವ್ಯಂಗ್ಯ ವಚನಗಳನ್ನಾಡಿದ್ದೆ. ನಿನಗೂ ಇದು ತಿಳಿದಿತ್ತು. ಹೀಗಿರುವಾಗ ಏಕೆ ಕೋಪಿಸಿಕೊಂಡೆ? ಆದ್ದರಿಂದ ನೀನು ನನ್ನ ಮೇಲೆ ಸಿಟ್ಟಾದ್ದು ಕೂಡ ತ್ರಿಲೋಕದ ರಕ್ಷಣೆಗಾಗಿಯೇ ಇತ್ತು ಎಂದು ಹೇಳಬೇಕಾಗುತ್ತದೆ. ಏಕೆಂದರೆ ಜಗತ್ತಿನ ಪ್ರಾಣಿಗಳ ಅನರ್ಥವಾಗುವಂತಹ ಯಾವ ಮಾತು ನಿನ್ನಲ್ಲಿಲ್ಲ. ಈ ಪ್ರಕಾರ ಪ್ರಿಯವಚನಗಳನ್ನು ಮಾತನಾಡುವ ಸಾಕ್ಷಾತ್ ಪರಮೇಶ್ವರ ಶಿವನ ಕುರಿತು ಶೃಂಗಾರ ರಸದ ಸಾರಭೂತ ಭಾವಗಳ ಪ್ರಾಕೃತಿಕ ಜನ್ಮಭೂಮಿ ಪಾರ್ವತೀ ದೇವಿಯು ಪತಿಯು ಹೇಳಿದ ಈ ಮನೋಹರ ಮಾತನ್ನು ಕೇಳಿ ಅದನ್ನು ಸತ್ಯವೆಂದು ತಿಳಿದು ಮುಗುಳ್ನಗುತ್ತಾ ಲಜ್ಜೆಯಿಂದ ಯಾವ ಉತ್ತರವನ್ನು ಕೊಡದಾದಳು. ಕೇವಲ ಕೌಶಿಕಿಯ ಕೀರ್ತಿಯ ವರ್ಣನೆ ಬಿಟ್ಟು ಬೇರೆ ಏನನ್ನೂ ಅವಳು ಹೇಳಲಿಲ್ಲ. ದೇವಿಯು ಕೌಶಿಕಿಯ ವಿಷಯದಲ್ಲಿ ಹೇಳಿದುದನ್ನು ನಾನು ವರ್ಣಿಸುವೆನು. ದೇವಿಯು ಹೇಳಿದಳು, ಭಗವಂತನೇ, ನಾನು ಸೃಷ್ಟಿಸಿದ ಕೌಶಿಕಿಯನ್ನು ನೀವು ನೋಡಿಲ್ಲವೇ? ಅಂತಹ ಕನ್ಯೆ ಈ ಲೋಕದಲ್ಲಿ ಹುಟ್ಟಲಾರಳು. ಹೀಗೆ ಹೇಳಿ ದೇವಿಯು ಕೌಶಿಕಿಯು ವಿಂಧ್ಯ ಪರ್ವತದಲ್ಲಿ ವಾಸಿದ್ದು
ಸಮಾರಾಂಗಣದಲ್ಲಿ ಶುಂಭ ನಿಶುಂಭರನ್ನು ವಧಿಸಿ ಅವರ ಮೇಲೆ ವಿಜಯವನ್ನು ಪಡೆದುದು ಮುಂತಾದ ಪ್ರಸಂಗಗಳನ್ನು ತಿಳಿಸಿ ಆಕೆಯ ಬಲ ಪರಾಕ್ರಮಗಳನ್ನು ವರ್ಣಿಸಿದಳು. ಜೊತೆಗೆ ಅವಳು ಉಪಾಸಕರಿಗೆ ಸದಾ ಪ್ರತ್ಯಕ್ಷ ಫಲವನ್ನು ಕೊಡುವಳು ಹಾಗೂ ನಿರಂತರ ಲೋಕಗಳನ್ನು ರಕ್ಷಿಸುವಳು. ಈ ವಿಷಯದಲ್ಲಿ ಬ್ರಹ್ಮದೇವರು ನಿಮಗೆ ಅವಶ್ಯಕ ಮಾತುಗಳನ್ನು ಹೇಳುವರು ಎಂಬುದನ್ನು ತಿಳಿಸಿದಳು. ಆ ಸಮಯದಲ್ಲಿ ದೇವಿಯು ಹೀಗೆ ಮಾತುಕತೆಯಾಡುತ್ತಿರುವಾಗ ಅವಳ ಆಜ್ಞೆಯಂತೆ ಓರ್ವ ಸಖಿಯು ಆ ವ್ಯಾಘ್ರವನ್ನು ತಂದು ಮುಂದೆ ನಿಲ್ಲಿಸಿದಳು. ಅದನ್ನು ನೋಡಿ ದೇವಿಯು ಹೇಳಿದಳು, ದೇವ, ಈ ವ್ಯಾಘ್ರವನ್ನು ನಿಮಗೆ ಕಾಣಿಕೆಯಾಗಿ ತಂದಿರುವೆನು. ಇದನ್ನು ನೋಡಿರಿ. ಇದಕ್ಕೆ ಸರಿಯಾಗಿ ನನ್ನ ಉಪಾಸಕರು ಬೇರೆ ಯಾರೂ ಇಲ್ಲ. ಇದು ದುಷ್ಟ ಜಂತುಗಳಿಂದ ನನ್ನ ತಪೋವನವನ್ನು ರಕ್ಷಿಸಿತ್ತು. ಇದು ನನ್ನ ಅತ್ಯಂತ ಭಕ್ತವಾಗಿದೆ. ತನ್ನ ರಕ್ಷಣಾತ್ಮಕ ಕಾರ್ಯದಿಂದ ನನಗೆ ವಿಶ್ವಾಸ ಪಾತ್ರನಾಗಿದೆ. ನನ್ನ ಸಂತೋಷಕ್ಕಾಗಿ ಇದು ತನ್ನ ದೇಶವನ್ನು ಬಿಟ್ಟು ಇಲ್ಲಿಗೆ ಬಂದಿದೆ. ಮಹೇಶ್ವರನೇ, ನಾನು ಬಂದಿದ್ದರಿಂದ ನಿಮಗೆ ಸಂತೋಷವಾಗಿದ್ದರೆ, ನೀವು ನನ್ನಲ್ಲಿ ಪ್ರೇಮವಿರಿಸಿದ್ದರೆ, ಇದು ನಂದಿಯ ಅಪ್ಪಣೆಯಂತೆ ನನ್ನ ಅಂತಃಪುರದ ಬಾಗಿಲಲ್ಲಿ ಇತರ ರಕ್ಷಕರೊಂದಿಗೆ ಅವರ ಚಿಹ್ನೆಗಳನ್ನು ಧರಿಸಿಕೊಂಡು ಸದಾ ಸ್ಥಿತನಾಗಿರಲಿ. ವಾಯುದೇವರು ಹೇಳಿದರು. ದೇವಿಯ ಈ ಮಧುರ ಹಾಗೂ ಕೊನೆಗೆ ಪ್ರೇಮವನ್ನು ಹೆಚ್ಚಿಸುವಂತಹ ಶುಭ ವಚನಗಳನ್ನು ಕೇಳಿ ಮಹಾದೇವನು, ನಾನು ಬಹಳ ಪ್ರಸನ್ನನಾಗಿರುವೆನು ಎಂದು ಹೇಳಿದನು. ಮತ್ತೆ ಆ ವ್ಯಾಘ್ರವು ತಕ್ಷಣ ಹೊಳೆಯುತ್ತಿರುವ ಸುವರ್ಣ ಜಟಿತ ಬೆತ್ತದ ದಂಡ, ರತ್ನ ಜಟಿತ ವಿಚಿತ್ರ ಕವಚ, ಸರ್ಪದಂತೆ ಆಕೃತಿಯುಳ್ಳ ಕತ್ತಿ ಹಾಗೂ ರಕ್ಷಕರಿಗೆ ಉಚಿತವಾದ ವೇಷವನ್ನು ಧರಿಸಿ ಗಣಾಧ್ಯಕ್ಷನ ಪದವಿಯಲ್ಲಿ ಪ್ರತಿಷ್ಠಿತವಾಯಿತು. ಅದು ಉಮಾಸಹಿತ ಮಹಾದೇವನನ್ನು, ನಂದಿಯನ್ನು ಆನಂದಿತಗೊಳಿಸಿತು. ಅದರಿಂದ ಸೋಮನಂದಿ ಹೆಸರಿನಿಂದ ವಿಖ್ಯಾತವಾದನು. ಹೀಗೆ ದೇವಿಯ ಪ್ರಿಯ ಕಾರ್ಯವನ್ನು ಮಾಡಿ ಚಂದ್ರಾರ್ಧಭೂಷಣ ಮಹಾದೇವನು ಅವನನ್ನು ರತ್ನಭೂಷಿತ ದಿವ್ಯ ಆಭೂಷಣಗಳಿಂದ ಅಲಂಕರಿಸಿದನು. ಚಂದ್ರಭೂಷಣ ಭಗವಾನ್ ಶಿವನು ಸರ್ವ ಮನೋಹಾರಿಣಿ ಗಿರಿರಾಜಕುಮಾರಿ ಗೌರಿದೇವಿಯನ್ನು ಮಂಚದಲ್ಲಿ ಕುಳ್ಳಿರಿಸಿ ಆಕೆಯನ್ನು ಸುಂದರ ಅಲಂಕಾರಗಳಿಂದ ಸ್ವತಃ ಶೃಂಗಾರ ಮಾಡಿದನು. ಇಲ್ಲಿಗೆ ಅಧ್ಯಾಯ 27 ಸಂಪೂರ್ಣವಾಯಿತು.